ಅತ್ಯಂತ ಸತ್ತತ್ತ ವ್ಯಕ್ತಿಗೆ ಪರಿಹಾರ ನೀಡುವಂತಹ ಕಾರ್ಯಗಳು ಈಗಾಗಲೇ ನೋಡಿ ನಿಯಮಾನುಸಾರ 20 ಲಕ್ಷ ರೂಪಾಯಿ ಪರಿಹಾರ ಕೊಡಲಿಕ್ಕೆ ನಾನು ಸೂಚನೆ ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಒಂದು ಸಹಕಾರ ಸರ್ಕಾರದಿಂದ ಏನು ಸಾಧ್ಯ ಇದೆ ಅದನ್ನು ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸನ್ಮಾನ ಮುಖ್ಯಮಂತ್ರಿಗಳಿಗೆ ಭೇಟಿ ಆಗ್ತೇನೆ. ಎಲ್ಲೆಲ್ಲಿ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಇತ್ತು, ಹಿಂದೇನು MMLs ಹುಲಿ ಸಾವಾಗಿತ್ತು, ಕ್ರಮ ತಗೊಂಡಿದ್ದೇವೆ, ಸಸ್ಪೆಂಡ್ ಮಾಡಿದ್ದೇವೆ, ಎನ್ಕ್ವೈರಿನೂ ಮಾಡ್ತಾ ಇದ್ದೇವೆ. ಹಾಗೆ ಇವತ್ತು ಈ ಘಟನೆಯಲ್ಲಿಯೂ ಸಹಿತ ನಮ್ಮ ಅಧಿಕಾರಿಗಳ ನಿರ್ಲಕ್ಷ್ಯ ಕಂಡು ಬಂದರೆ ಇವತ್ತು ನಿರ್ದಾಕ್ಷಿಣ್ಯವಾದಂಥ ಶಿಸ್ತು ಕ್ರಮ ತಗೋತೀವಿ. ನೋಡಿ, ಅಧಿಕಾರಿಗಳು ಹುಲಿ ಸೆರೆ ಹಿಡಿಯುವಂಥ ಕಾರ್ಯಕ್ರಮದಲ್ಲಿ, ಆನೆ ಸೆರೆ ಹಿಡಿಯುವಂಥ ಒಂದು ಕಾರ್ಯಾಚರಣೆಯಲ್ಲಿ ಇವತ್ತು ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈ ಬೋನ್ ಇಕ್ಕೋದರ ಬಗ್ಗೆ ಇರ್ಬೋದು, ಇತರ ವಿಷಯಗಳ ಬಗ್ಗೆ ಇರ್ಬೋದು, ಮುಂಜಾಗ್ರತೆ ಕ್ರಮಗಳ ಬಗ್ಗೆ ಇರ್ಬೋದು, ಇವೆಲ್ಲದರ ಬಗ್ಗೆ ಇವತ್ತು ಬಂಡೀಪುರದಲ್ಲಿ ಒಂದು ಸಭೆಯನ್ನು ಮಾಡ್ತಾ ಇದ್ದೇನೆ. ಸಭೆಯಲ್ಲಿ ಚರ್ಚೆ ಮಾಡಿ ಹಿರಿಯ ಅಧಿಕಾರಿಗಳಿಗೆಲ್ಲ ಕರೆಸಿದ್ದೇನೆ. ನಾನು ಅದನ್ನು ಮಾಡಿ ಮುಂದಿನ ಕ್ರಮ ತಗೊಳ್ತೇವೆ. ಇಲ್ಲಿ ಮೊನ್ನೆ ರೈತ ಒಂದು ತಿಂಗಳಿಂದ ಹೇಳಿದ್ದಾರೆ ಬೋನ್ ಇಡಿ ಅಂತ. ಯಾಕೆ ಬೋನ್ ಇಟ್ಟಿಲ್ಲ ಅಂತ ನೀವು ಅದನ್ನ ಕೇಳಬೇಕು. ನೋಡಿ, ನಾನು ಅದಕ್ಕೆ ಹೇಳಿದೆ. ನಾನು ಇವತ್ತು ಇದು ನನ್ನ ಗಮನಕ್ಕೆ ತಂದಿದ್ದಾರೆ. ಇವತ್ತು ಈಗ ಸಭೆನೂ ಕರೆದಿದ್ದೇನೆ. ಇವರು ಕೇಳಿದ್ದಾಗ್ಯೂ ಬೋನ್ ಇಡಲಿಕ್ಕೆ ಯಾಕೆ ವ್ಯವಸ್ಥೆ ಮಾಡಿಲ್ಲ ಅನ್ನುವಂಥದ್ದು ಚರ್ಚೆ ಮಾಡ್ತೇವೆ. ನೋಡಿ, ನೀವು ಅರ್ಥ ಮಾಡಿಕೊಳ್ಳಬೇಕು. ಶಾಸಕರು ಅಲ್ಲಿಗೆ ಹೋಗಿದ್ದಾರೆ, ನಮ್ಮ ಹಿರಿಯ ಅಧಿಕಾರಿಗಳು ಅಲ್ಲಿಗೆ ಹೋಗಿದ್ದಾರೆ. ಇವತ್ತು ಬೆಳಿಗ್ಗೆ ನಾನು ಅಲ್ಲಿಗೆ ಹೋಗಿ ಬಂದಿದ್ದೇನೆ. ನೋಡಿ, ಯಾವ ಸಂದರ್ಭದಲ್ಲಿ ಸಾಂತ್ವನ ಹೇಳುವಂಥದ್ದು ಮಾಡಬೇಕು ಅನ್ನೋಂಥದ್ದು ಇವತ್ತು ನನಗೆ ಗೊತ್ತಿದೆ. ಇವತ್ತು ಅರಣ್ಯ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಆ ಪರಿವಾರ ಜೊತೆಯಲ್ಲಿದ್ದೇವೆ, ಅವರ ನೋವಿನಲ್ಲಿ ನಾವು ಭಾಗಿಯಾಗಿದ್ದೇವೆ. ಅರ್ಥ ಮಾಡಿಕೊಳ್ಳಿ. ಅಲ್ಲೇನೇ ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆ ಬಾಡಿನ ಮೈಸೂರಿಗೆ ಯಾಕೆ ತರಿಸಿದ್ದೀರಿ? ಮೈಸೂರಿಗೆ ನಾವು ತರಿಸಿಲ್ಲ. ಯಾಕೆ ತಂದಿದ್ದಾರೆ ನನಗೆ ಮಾಹಿತಿ ಇಲ್ಲ. ಅದ್ರ ಬಗ್ಗೆನೂ ವಿವರಣೆ ಕೇಳಿದ್ದೇನೆ, ಬೆಳಗ್ಗೆನೂ ಹೇಳಿದ್ದೇನೆ. ಸುಳ್ಳು, ಅದು ಸಂಪೂರ್ಣ ಸುಳ್ಳು. ಅದು ಯಾರಾದ್ರು ನೋಡ್ಲಿಕ್ಕೆ ಬಾಡಿ ಅಂತ ಹೇಳ್ತಾರ? ವಿಚಾರ ಮಾಡುವಂಥದ್ದು ಅದು ಅಪರಾಧ. ಅರ್ಥ ಆಯ್ತಾ? ಅದು ನಾನು ಕೇಳ್ತೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಈಗಲೇ ಪ್ರತಿಯೊಂದು ನಿಮಗೆ ಉತ್ತರ ಕೊಡಬೇಕು ಅಂತ ಹೇಳಿದ್ರೆ ಅದೇ ನಾನು ಈಗಲೇ ಹೇಳಿದೆ. ನಾನು ನಿಮ್ಗೆ ಪೋಸ್ಟ್ ಮಾರ್ಟಮ್ ಮಾಡೋದಕ್ಕೆ HD ಕೋಟೆಯಲ್ಲಿ ಅವಕಾಶ ಇದೆ, ಅಲ್ಲಿ ಎಲ್ಲ ತರಕೂರಲ್ಲೂ ಅವಕಾಶ ಇದೆ. ಬೆಳಿಗ್ಗೆ ನನ್ನ ಗಮನಕ್ಕೆ ಬಂದ ತಕ್ಷಣ ಶಾಸಕರ ಜೊತೆಯಲ್ಲಿ, ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಾನು ಚರ್ಚೆ ಮಾಡಿದೆ. ಆ ಬಾಡಿ ಸ್ವಲ್ಪ ಡಿಕಾಂಪೋಸ್ ಆಗಿತ್ತು, ಅದಕ್ಕೆ ಅಂತ ಹೇಳಿದ್ದಾರೆ. ಆದರೂ ಇವತ್ತು ಯಾಕೆ ಇಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ, ಏನು ಅವಶ್ಯಕತೆ ಇತ್ತು, ತುರ್ತಾಗಿ ಯಾಕೆ ಕ್ರಮ ಕೈಗೊಂಡಿಲ್ಲ ಅನ್ನುವಂಥ ವಿವರಣೆ ಕೇಳಿದ್ದೇನೆ.